ಆಗ್ಲಿ ಗೇಮ್ ಆಗ್ಲಿ ಎಂತ ತಲೆಯಲ್ಲಿ ಇರ್ಲಿಲ್ಲ. ನಾನು ಜಸ್ಟ್ ನನ್ನ ಜೀವನ ಜೀವಿಸ್ತಾ ಇದ್ದೀವಿ ಅಷ್ಟೇ. ನನಗೆ ಕೂಡ ಗೊತ್ತಿರ್ಲಿಲ್ಲ ನೀವು ನನಗೆ ಎಂತ ನೋಡಿ ಸಪೋರ್ಟ್ ಎಲ್ಲ ಮಾಡಿದ್ದೀರಾ ಅಂತ. ನಾನು ನನ್ನ ಅಮ್ಮ ಯಾವಾಗ ಹೊರಗೆ ಬಂದ್ರಲ್ವ ಮನೆಯಲ್ಲಿ, ನಾನು ಫಸ್ಟ್ ಅವರಿಗೆ ಪ್ರಶ್ನೆ ಅಂತ ಕೇಳಿದ್ದೀನಿ ಗೊತ್ತುಂಟ, ಮಮ್ಮಿ ಒಳಗೆ ಬಂದ ನಂತರ ಜನರು ನನಗೆ ಹೊಡಿಯಲ್ಲ ಅಲ್ವಾ ಅಂತ ಕೇಳ್ತಾ ಇದ್ದೀವಿ. ನನಗೆ ಡೌಟು, ಯಾಕೆಂದ್ರೆ ಅಲ್ಲಿ ನಿಮ್ಗೆ ಕೂಡ ಗೊತ್ತುಂಟು ಸುಮಾರು ಸ್ವಲ್ಪ ಕಿತಾಪತಿ ಮಾಡಿದ್ದೀನಿ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳಿ ತಂಗಾಲಿ, ನೀ ಹೇಳಿ ತಂಗಾಲಿ, ಮನಸಾರೆ ಮೆಚ್ಚಿಕೊಳ್ಳುವೆ, ಹೃದಯಾರೆ ಮೆಚ್ಚಿಕೊಳ್ಳುವೆ, ಹೀಗೆ ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳಿ ತಂಗಾಲಿ, ನೀ ಹೇಳಿ ತಂಗಾಲಿ. ಅಂಚನೆ ರಕ್ಷಿತನ್ನು ಕುಡಿದು ಡಿಮಾಂಡ್ ಬರ್ತದೆ. ನಮ್ಮ ಬಿಗ್ ಬಾಸ್ ಇಲ್ಲಿ ಕಂಬಳದ ಬಗ್ಗೆ ಬಂದಿರ್ತಾರೆ, 2 ಪಟ್ರಿ ಹೆಣ್ಣುಗಳು ಬಹುಮಾನ. ಅವನಿಗೆ ಡೈಲಾಗ್ ರಿಪೀಟ್ ಮಾಡ್ಕೊಳ್ಳಿ. ಅವಿಂಗ ಆಕ್ಚುಲಿ ಡೈಲಾಗ್ ಯಾನ್ ದಾದ ಪಂತೆ ಬಗ್ಗೆ ಯಾನೋ ಒಬ್ಬ ರೀಲ್ಸ್ ಹಿಡಿದು ಇಲ್ಲಿ ಆ ಫೋರ್ಸ್ ಯಾನೋ ಅವ ಅಲ್ಲಮ ಅಜ್ಜಿಗೆ ಅರ್ಥ ಮಾಡಿ ಬರೀತ ನಾವು ಕಂಬಳನ ಫೋಟೋ ತೋಜಾಯ ಅವಿದ್ದೆ ಯಾರಿಗೆ ಅರ್ಥ ಇಂಚ ಮಾಡ್ಕೊಂಡು ಬಂದು ಅವು ರಬ ಬಂದಾಗ ಒಬ್ಬರ ಪಟ್ರಿ ಪೂರ ಅಂಚಾಯಿ. ಬಫೆಲೋ ಇಂಗ್ಲಿಷ್ ಅಲ್ಲಿ ಹೇಳುದು ಎರ್ಮೆನಾ? ಎರ್ಮೆ. ಹಾ, ನಮ್ಮಲ್ಲಿ ಉಡುಪಿಯಲ್ಲಿ ಅದೇ ಉಂಟಲ್ವಾ ರೇಸ್ ಕಂಬುಲ ಅಂದ್ರೆ ನೋಡಿ, ಇದೆ ಪಟ್ರಿ, 2 ಎರ್ಮೆಗೆ 2 ಜನ, 1 ಜನ ಇದ್ದೆ ಮಾಡ್ತಾರೆ. ಅಲ್ಲಿಂದ ಪೀ ಅಂತ ವಿಸಿಲ್ ಮಾಡ್ತಾರೆ. ಪಿಕ್ಚರ್ ಅಲ್ಲಿ ಅಲ್ಲ, ನಮ್ಮ ಊರಲ್ಲಿ ವಿಸಿಲ್ ಆದ್ರೆ ಓಡ್ ಹೋಗ್ತಾರೆ. ಒಬ್ಬ ದೇವರೇ ಎಷ್ಟು ಸ್ಪೀಡ್ ಹೋಗ್ತಾರೆ. ಯಾರು ಫಸ್ಟ್ ಬಂದ್ರೆ ಅವರಿಗೆ ಅವಮಾನ. ಸಾರಿ, ಬಹುಮಾನ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ಅಂತ ಗೊತ್ತು. ಆದರೆ ಗಿಲ್ಲಿಯಷ್ಟೇ ಜನರ ಮನಗೆದ್ದ ಇನ್ನೊಂದು ಪುಟ್ಟ ಪ್ರತಿಭೆ ರಕ್ಷಿತಾ ಶೆಟ್ಟಿಯ ಫ್ಯಾನ್ ನಾನು ಕೂಡ. ಈಕೆಯ ಮಾತು, ನಗು, ಚಟುವಟಿಕೆ, ತುಂಟಾಟ ಎಲ್ಲರೂ ಸಹ ಒಂದು ಖುಷಿ ಪಡೋ ರೀತಿಯಲ್ಲಿ ಇರ್ತಾಯಿತ್ತು. ಎಲ್ಲೂ ಸಹ ಈ ಹುಡುಗಿಯ ಬಗ್ಗೆ ಯಾರೂ ಸಹ ಒಂದು ಬ್ಲ್ಯಾಕ್ ಮಾರ್ಕ್ ಹೇಳೋ ರೀತಿಯೇ ಇರಲಿಲ್ಲ. ಎಲ್ಲೂ ಸಹ ಈಕೆ ಬ್ಲ್ಯಾಕ್ ಮಾರ್ಕ್ ತಗೊಂಡ್ಲಪ್ಪ, ಇದು ಹೀಗೆ ಹೇಳಬಾರ್ದಿತ್ತು, ಅವಳು ಹಾಗೆ ಹೇಳಬಾರ್ದಿತ್ತು ಅಂತ ಯಾರ ಬಾಯಲ್ಲೂ ಇಲ್ಲ. ಅಷ್ಟು ಯಶಸ್ವಿಯಾಗಿ ಅವಳು ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಇವಳು ಪಾರ್ಟಿಸಿಪೇಟ್ ಮಾಡಿದ್ಲು. ಏನೋ ಒಂದು ಖುಷಿ, ಇವಳು ನೋಡಿದ್ರೆ ಎಲ್ಲರಿಗೂ ಖುಷಿ. ಜೊತೆಗೆ ಕಿಚ್ಚ ಸುದೀಪ್ ಸಹ ಮನೆ ಗೆದ್ದುಬಿಟ್ಲು ಇವಳು ನಗು, ತಮಾಷೆ. ಜೊತೆಗೆ ಇವಳು ಒಂಥರ ಮುಗ್ಧೆ, ಅತಿ ಹೆಚ್ಚು ರೀತಿಯ ಒಂದು ಮಗುವಿನ ಮನಸ್ಸಿನವಳು, ಮಗು ರೀತಿಯೇ ಆಡ್ತಾಯಿದ್ಲು. ಈಕೆಗೆ 24 ವರ್ಷ ಅಂಥೇಳಿ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇಹವೂ ಅಷ್ಟೇ ಮಗು ರೀತಿಯಲ್ಲಿ ಇದೆ, ಜೊತೆಗೆ ಆಕೆಯ ಮನಸ್ಸು ಕೂಡ ಅಷ್ಟೇ ಪರಿಶುದ್ಧವಾಗಿ ಅವಳು ಅಲ್ಲಿ ಇರ್ತಾಯಿದ್ಲು. ಏನು ಅನ್ನಿಸ್ತಾ ಇತ್ತು ಅದು ನೇರವಾಗಿ ಹೇಳ್ತಾ ಇದ್ಲು. ಯಾರು ನಾನು ಖಂಡಿಸ್ಬೇಕಾ ನೇರವಾಗಿ ಖಂಡಿಸ್ತಾ ಇದ್ಲು. ಹಿಂದ್ಗಡೆಯಿಂದ ಅವಳು ಯಾವುದೇ ರೀತಿಯ ನಾಟಕ ರೀತಿ ಅಂದರೆ ನಾಟಕೀಯವಾಗಿ ಯಾವುದನ್ನು ಮಾಡಲಿಲ್ಲ. ಹಾಗಾಗಿ ಅತ್ಯಂತ ಯಶಸ್ವಿ ಮನಗೆದ್ದ ಹುಡುಗಿ ಅಂದರೆ ರಕ್ಷಿತಾ. ಗಿಲ್ಲಿಗಾದರೂ ಒಂದು ಸಲ ಬೇಸರ ಬರ್ತಾಯಿತ್ತು ಅಲ್ಲಿ ಇಲ್ಲಿ ಅಂತೇಳಿ, ಆದರೆ ರಕ್ಷಿತನಿಂದ ಯಾವುದೇ ರೀತಿ ಬೇಸರ ಬರದೇ ಇರೋ ರೀತಿ ಈ ಹುಡುಗಿ ಆ ಒಂದು ಸೀಸನನ್ನು ಗೆದ್ದಲು. ಜೊತೆಗೆ ಈಕೆಯ ಮುಗ್ಧತೆ ಇವಳನ್ನು ಗೆಲ್ಲಿಸ್ತು ಅಂತಲೂ ಸಹ ಹೇಳ್ಬೋದು. ಸ್ನೇಹಿತರೆ, ಈ ರಕ್ಷಿತಾ ಶೆಟ್ಟಿಯ ಫ್ಯಾನ್ ನಾನು ಕೂಡ ಈಕೆಗೆ ವೋಟ್ ಮಾಡಿದ್ದೇನೆ. ಈಕೆಯ ಒಂದು ಜೀವನ, ಒಂದು ಚರಿತ್ರೆ, ಜೊತೆಗೆ ಇತ್ತೀಚೆಗೆ ಪೂನಾದಲ್ಲಿ ತುಳು ಸಂಸ್ಥೆಯವರು ಈಕೆಗೆ ಸನ್ಮಾನ ಮಾಡಿದ್ರು. ಅಲ್ಲಿ ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ ಹಾಡನ್ನು ಹಾಡಿದ್ಲು. ಎಲ್ಲರಿಗೂ ಬಹಳ ಇಷ್ಟ ಆಯಿತು. ಈ ವಿಡಿಯೋ ತೋರಿಸ್ಲಿಕ್ಕೆ ನಾನು
ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಈ ರಕ್ಷಿತಾ ಶೆಟ್ಟಿ ಹುಟ್ಟಿದ್ದು 2000 ಇಸ್ವಿ ಮಾರ್ಚ್ 20ರಂದು ಉಡುಪಿ ಜಿಲ್ಲೆಯ ಪಡುಬಿದ್ರೆಯಲ್ಲಿ. ಜಸ್ಟ್ ಹುಟ್ಟಿದಷ್ಟೇ ಪಡುಬಿದ್ರೆ, ಬೆಳೆದಿದ್ದು ವಿದ್ಯಾಭ್ಯಾಸ ಮಾಡಿದ್ದು ಎಲ್ಲ ಪೂನಾದಲ್ಲಿ. ಹಾಗಾಗಿ ಈಕೆಗೆ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಸಹ ಕನ್ನಡ ನಾನು ಕಲಿತು ಚೆನ್ನಾಗಿ ಮಾತಾಡಬೇಕು ಅನ್ನುವ ಛಲ ಈಕೆಗಿದೆ, ಛಲಗಾರ್ತಿ. ಸೆಕೆಂಡ್ ಇಯರ್ PUC ಆದಾಗ ತಾನೇ ದುಡಿಬೇಕು ಅಂತ ಹೇಳಿ ಒಂದು ಪಾಸ್ತಾ ಸಂಸ್ಥೆಗೆ ಸೇರಿಕೊಳ್ತಾಳೆ. ಅಲ್ಲಿ ಕಾಲಿಂಗ್ ಬರ್ತಾ ಇರುತ್ತೆ ಕಸ್ಟಮರ್ಸ್ದು. ಅವ್ರ ಹತ್ರ ಕನ್ನಡ ಸರಿಯಾಗಿ ಮಾತಾಡೋಕ್ಕೆ ಬರದೆ, ಪದಗಳ ಉಚ್ಚಾರಣೆ ಸರಿ ಇಲ್ಲದೆ ಅವ್ರ ಹತ್ರ ಬೈಸ್ಕೊಳ್ತಾಳಂತೆ, ಕನ್ನಡ ಬರದೇ ಇರ್ಮೇಲೆ ನೀನೇನಕ್ಕೆ ಇಲ್ಲಿ ಕೂತಿದ್ಯಾ ಅಂತೇಳಿ. ಆಗ ಅವಳಿಗೆ ಬೇಜಾರು ಬಂದುಬಿಟ್ಟು ಅವಳೇನು ಮಾಡ್ತಾಳೆ, ಡಿಗ್ರಿ ಸೇರ್ತಾಳೆ. BCom ಓದಿದ್ದಾಳೆ ಆಲ್ರೆಡಿ ಇವಳು. ಆ ನಂತರ ಏನು ಮಾಡಬೇಕು ಅಂತ ಹೇಳಿ ಕೊನೆಗೆ ತನ್ನದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ತಾಳೆ. ತುಳು ಭಾಷೆಯಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿ ಆ ತುಳುನಾಡಿನ ಅಡುಗೆ, ಆಚಾರ ವಿಚಾರ, ಸಂಸ್ಕೃತಿಯನ್ನು ಅದರಲ್ಲಿ ಪ್ರತಿಬಿಂಬಿಸ್ತಾ ಹೋಗ್ತಾಳೆ. ನಿಗುಲು ಯಾನು ಮಸ್ತ್ ಹುಷಾರುಲ್ಲ ಎಂಕು ಗೊತ್ತುಂಡು ಇನಿ ನಿಗುಲು ಮಸ್ತ್ ಎಕ್ಸೈಟೆಡ್ ಉಳ್ಳಾರು ಯಾನ ಮಸ್ತ್ ಎಕ್ಸೈಟೆಡ್ ಉಲ್ಲ ನಿಗ್ಲೆಕ್ ಪಂಡ್ರೆಗಂದು ಮಸ್ತ್ ಟೈಮ್ ಅಡಿಂಚ ನೆನ್ನೊಂದಿತ್ತೆ ಒಂದು ಯೂಟ್ಯೂಬ್ ಪೇಮೆಂಟ್ ದ ಒಂಚಿ ವಿಡಿಯೋ ಮಲ್ಪೋಡ್ ಪಂದು ಮಸ್ತ್ ಸತಿ ಕಮೆಂಟ್ಲ ಬೈದಿತ್ತು ಎಂಕ್ ಕೇನೊಂದಿತ್ತೆ ನಿನ್ನ ಯೂಟ್ಯೂಬ್ ದ ಪೇಮೆಂಟ್ ಏತು ಪಂದು ಫೈನ್. ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲೂ ಸಹ ಈಕೆಯ ಒಂದು ಇನ್ನೋಸೆಂಟ್ ನೇಚರಿಂದ ಮತ್ತು 26 ವರ್ಷದ ಹುಡುಗಿಯಾದರೂ ಸಹ ಮಗು ಥರ ಆಡುವ ಒಂದು ಗುಣದಿಂದ ಅತ್ಯಂತ ಯಶಸ್ವಿಯಾಗಿ ಒಂದು ನಾಯಕಿ ಅಂತಲೇ ಹೇಳ್ಬೋದು. ಆ ರೀತಿಯಲ್ಲಿ ಫೇಮಸ್ ಆಗ್ತಾಳೆ. ಆ ಫೇಮಸ್ನೆಸ್ಸು ಇವಳನ್ನು ಬಿಗ್ ಬಾಸಿಗೆ ಕರೆಸ್ಕೊಳ್ಳುತ್ತೆ. ಬಿಗ್ ಬಾಸಲ್ಲೂ ಸಹ ಅಲ್ಲಿ ಏನೇ ಗಲಾಟೆ ಗೌಜುಗಳು ನಡೆದರೂ ಸಹ ಈಕೆ ಎಲ್ಲರ ಕರ್ನಾಟಕದ ಅಷ್ಟೇ ಅಲ್ಲ ಇಡೀ ಭಾರತದ ಜನರ ಮನಸ್ಸನ್ನು ಗೆಲ್ತಾಳೆ. ಜನರ ಮನಸ್ಸನ್ನು ಗೆದ್ದು ಫಿನಾಲೆಗೆ ಬರ್ತಾಳೆ. ಅದೊಂದು ಇವಳ ಒಂದು ಒಳ್ಳೆಯತನದ, ಸ್ವಚ್ಛ ಮನಸ್ಸಿನ, ಶುದ್ಧ ಮನಸ್ಸಿನ ಒಂದು ಪ್ರತಿಫಲ ಅಂತ ಸಹ ಹೇಳ್ಬೋದು. ಎಲ್ಲ ಜನಾಂಗದ, ಎಲ್ಲ ಜಾತಿ ಭೇದ ಇಲ್ಲದೆ, ಧರ್ಮ ಭೇದ ಇಲ್ಲದೆ ಈ ರಕ್ಷಿತಾ ಶೆಟ್ಟಿನ ಇಷ್ಟಪಡಲಿಕ್ಕೆ ನಾವು ಶುರು ಮಾಡ್ತೀವಿ. ಯಾಕೆಂದರೆ ಅದು ಆಕೆಯ ಅಟ್ರಾಕ್ಷನ್ ಆಗಿರೋದು ಗುಣ. ಆಕೆಯ ಒಳ್ಳೆತನನೇ ಆಕೆಗೆ ಅಟ್ರಾಕ್ಷನ್ ಆಯಿತು. ರಕ್ಷಿತಾ ಶೆಟ್ಟಿಯ ಒಳ್ಳೆಯ ಗುಣ ಆಕೆಯನ್ನು ಫೈನಲ್ಲಿಗೆ ತಂತು. ಆ ಫೈನಲಲ್ಲಿ ಕಿಚ್ಚ ಸುದೀಪ್ ಅವರ ಕೈಯಲ್ಲಿ ಈಕೆ ಕೈ ಇದ್ದಿದ್ದು ನೋಡಲಿಕ್ಕೆ ನಮ್ಮೆಲ್ಲರಿಗೂ ಬಹಳ ಖುಷಿಯಾಯಿತು. 12 is ready. ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ರನ್ನರ್ ಅಪ್ ಆದರೆ ಎಲ್ಲರ ಮನಸ್ಸಿನಲ್ಲಿ, ಇಡೀ ಭಾರತದ ಜನರ ಮನಸ್ಸಿನಲ್ಲಿ ಇವಳೇ ವಿನ್ನರ್ ಆದಳು. ಮನೆ ಮಗಳು ರೀತಿಯಲ್ಲಿ ಎಲ್ಲರನ್ನೂ ಇವಳನ್ನ ಇಷ್ಟಪಡಲಿಕ್ಕೆ ಶುರು ಮಾಡಿದ್ರು. ಅದೊಂದು ಇವಳಿಗೆ ಈ ಚಿಕ್ಕ ವಯಸ್ಸಿಗೆ ಒಂದು ಹೆಮ್ಮೆಯ ಗರಿ ಅಂತ ಹೇಳ್ಬೋದು. ಇತ್ತೀಚೆಗೆ ಎಲ್ಲೆಲ್ಲೂ ಸನ್ಮಾನಗೊಳ್ತಾ ಇರುವಂತಹ ರಕ್ಷಿತಾ ಶೆಟ್ಟಿಗೆ ಪೂನಾದಲ್ಲಿರುವಂತಹ ಬಂಟರ ಸಮುದಾಯ ಅಂದರೆ ಬಂಟ್ಸ್ ಸಂಘದಿಂದ ಸನ್ಮಾನ ಮಾಡಿದ್ರು. ಆ ಸನ್ಮಾನದಲ್ಲಿ ಈಕೆಯ ಮುಗ್ಧ ಮಾತುಗಳನ್ನು ಕೇಳಿ ಎಲ್ಲರೂ ತುಂಬಾ ಖುಷಿಪಟ್ಟರು. ಎಲ್ಲೂ ಸಹ ಈಕೆ ಮಾತಲ್ಲಿ ಅಸಭ್ಯ ಇರಲಿಲ್ಲ, ನಾಟಕೀಯತೆ ಇರಲಿಲ್ಲ. ಮಗುವಿನ ರೀತಿಯಲ್ಲಿ ಶುದ್ಧ ಮನಸ್ಸಿನಿಂದ ಮಗು ಹೇಗೆ ಮಾತಾಡೋದು ಹಾಗೆ ಮಾತಾಡಿದ್ಲು. ಈ ಒಂದು ಬಂಟ್ಸ್ ಸಂಘದ ಕಾರ್ಯಕ್ರಮದಲ್ಲಿ ರಕ್ಷಿತಾ ಶೆಟ್ಟಿ ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ ಹಾಡನ್ನು ಹಾಡಿದ್ದಾಳೆ. ಆ ವಿಡಿಯೋ ನಿಮಗೆ ತೋರಿಸ್ತೀನಿ. ಆ ವಿಡಿಯೋವನ್ನು ನೋಡಿ ಖುಷಿ. ಫಸ್ಟ್ ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಕಲ್ನ ಪ್ರೀತಿ ಇಡು, ನಿಕಲ್ನ ಸಪೋರ್ಟೆಡ್ ಯಾನ್ ಮುಲ್ಪ ಮುಟ ಬರ್ತೀನಿ. ಎಂಕರ್ಚ ಇದೇನ ದೊಂಡೆ ಚೂರು ಸಮಯ ಆಯ್ನಾದ ಮಾತಿರ್ವೆ ಬೊಕ್ಕ ಎಂಕ ಮಸ್ತ್ ಖುಷಿದಾದ ಆಯ್ನ್ ಪನ್ನಗ ನಿಗುಲು ಒಂಚಿ ನಿಗಲ ಇಲ್ಲದ ಮಗಲ್ಲಕ್ಕನೆ ಪಂಡ ನಿಗಲ ಸ್ವಂತ ಇಲ್ಲದ ಮಗಲೇ ಬಿಗ್ ಬಾಸ್ ಹೋತ ಬಂದು ನಿಗುಲು ಅಂಜನೆ ಎಂಕ ಯಾವಾಗ ಪಿದೆ ಬರ್ತದೆ ಪೂರ ಪ್ರೀತಿ ಪೂರ ತೂದೆ ಎಂಕ ದಾದ ಫೀಲ್ ಅನ್ಗೊತ್ತನೆ ನಿಗಲನೆ ಸ್ವಂತ ಬಾಲ ಬಿಗ್ ಬಾಸ್ ಹೋತ ಪಿದೆ ಬರ್ಪೋಲ್ ಅಂಚೊಂಚಿ ಪ್ರೀತಿ ಮಾತಾಡ ಗೊತ್ತುಂಡೆ
ಪಾತೆರೋಲಿ ನೀವು ತಾರ ಪ್ರಶ್ನೆ ಕೇಳಿದ್ದಿಲ್ಲ ಒಂದು ನಿಮಿಷ ಎರಡು ಕೇಳೋಲಿ ಆಲ್ಮೋಸ್ಟ್ ಅಂಚಿಂಚಿ ಒಂದು ಪಂಡ ಪಾತ್ರೆ ಯಾರೇ ಪಾತ್ರೆ ಒಂದು ಬರೋದಿಲ್ಲ ಇನ್ನು ನಿಮ್ಮ ಚೂರು ಪಾತ್ರೆಯಲ್ಲಿ ಬಂದ್ಮೇಲೆ ಪದ್ಯ ಬಂದ್ರೆ ಇಲ್ಲಿ ಕನ್ನಡ ಅರ್ಥ ಆಗಿತ್ತುಂಡತೆ ಪ್ರೇಮಚಂದ್ರಮ ಪದ್ಯ ಬರೋದು ಕೊಂಚ ಸೇವಂತಿಗೆ ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳಿ ತಂಗಾಲಿ ನೀ ಹೇಳಿ ತಂಗಾಲಿ ಮನಸಾರ ಮೆಚ್ಚಿಕೊಳ್ಳುವೆ ಹೃದಯ ಮೆಚ್ಚಿಕೊಳ್ಳುವೆ ಈ ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳಿ ತಂಗಾಲಿ ನೀ ಹೇಳಿ ತಂಗಾಲಿ ಹಾಗೆ ಮಾತಾಡೋ ಜೋರಾಗಿ ಮಾತಾಡಿದ್ರು ಥ್ಯಾಂಕ್ ಯು ಅಂಚನೆ ರಕ್ಷಿತನ್ನು ಕುಡಿದು ಡಿಮಾಂಡ್ ಬರ್ತದೆ ನಮ್ಮ ಬಿಗ್ ಬಾಸ್ ಇಲ್ಲಿ ಕಂಬಳದ ಬಗ್ಗೆ ಬಂದಿರ್ತಾರೆ ಎರಡು ಪಟ್ರಿ ಕುಣ್ಣಗಳು ಉಳ್ಳುದು ಬಹುಮಾನ ನಾವೊಂದು ಡೈಲಾಗ್ ರಿಪೀಟ್ ಮಾಡ್ಕೊಳ್ಳಿ ಅವಿಂಗ ಆಕ್ಚುಲಿ ಡೈಲಾಗ್ ಯಾನ್ ದಾದ ಪಂತೆ ಬಗ್ಗೆ ಯಾನೋ ಒಕ್ಕ ರೀಲ್ಸ್ ಹಿಡಿದು ಇಲ್ಲಿ ಆ ಫೋರ್ಸ್ ಯಾನು ಅವು ಅಲ್ಲಮ್ಮ ಅಜ್ಜಿಗೆ ಹೆಂಗ ಅರ್ಥ ಮಾಡಿ ಬರೀತೆ ನಾವು ಕಂಬುಲನ್ ಫೋಟೋ ತೋಜಾಯ ಅವಿದ್ದೆ ಯಾರಿಗೆ ಅರ್ಥ ಹೆಂಗ್ ಮಾಡ್ಕೊಂಡು ಬಂದು ಅವು ರಬ 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 ಬಂದಾಗ ಪೂರ ಪಟ್ರಿ ವಟ್ರಿ ಪೂರ ನೋಡಿ ಅಂಚ ಇದೆ ಹಾಗೆ ಲಾಸ್ಟ್ 2 ಜನಕ್ಕೆ ಅವಕಾಶ ಕೊಡಬಹುದು 2 ಜನಕ್ಕೆ ಆಮೇಲೆ ಈ ಕಾಸ್ಟ್ಯೂಮ್ ಡೊಪಿಲಿ ಅಂತ ಬಂದ ಥ್ಯಾಂಕ್ ಯು ಕನ್ನಡ ಕನ್ನಡದ 2 ಲೈನ್ ಪಾತಿರೋದು ಇದಾಗೊಂಡು ಮಾತಾಡಿ ತುಂಬಾ ಖುಷಿ ಆಯ್ತು ನಿಮ್ಮ ಎಲ್ಲರದ್ದು ಸಪೋರ್ಟ್ ನನಗೆ ಸಿಕ್ತು ಆಕ್ಚುಲಿ ಶೋ ಹೇಗಾಗಿತ್ತು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಶೋ ಅಲ್ವಾ ನಾನು ಹೊರಗೆ ಬಂದ ನಂತರ ಕೂಡ ನಿಮ್ಮ ಪ್ರೀತಿ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ನಾನು ಆಕ್ಚುಲಿ ಹೊರಗೆ ಹೋಗುವಾಗ ನನಗೆ ಅದೇ ಎಂತ ಕಾಂಪಿಟಿಷನ್ ಆಗಲಿ ಗೇಮ್ ಆಗಲಿ ಎಂತ ತಲೆಯಲ್ಲಿ ಇರಲಿಲ್ಲ ನಾನು ಜಸ್ಟ್ ನನ್ನ ಜೀವನ ಜೀವಿಸ್ತಾ ಇದ್ದೀವಿ ಅಷ್ಟೇ ನನಗೆ ಕೂಡ ಗೊತ್ತಿರಲಿಲ್ಲ ನೀವು ನನಗೆ ಎಂತ ನೋಡಿ ಸಪೋರ್ಟ್ ಎಲ್ಲ ಮಾಡಿದ್ದೀರಾ ಅಂತ ಗೊತ್ತೇ ನಾನು ನನ್ನ ಅಮ್ಮ ಯಾವಾಗ ಹೊರಗೆ ಬಂದ್ರಲ್ವ ಮನೆಯಲ್ಲಿ ನಾನು ಫಸ್ಟ್ ಅವರಿಗೆ ಪ್ರಶ್ನೆ ಅಂತ ಕೇಳಿದ್ದೀನಿ ಗೊತ್ತುಂಟ ಮಮ್ಮಿ ಹೊರಗೆ ಬಂದ ನಂತರ ಜನರು ನನಗೆ ಹೊಡಿಯಲ್ಲಲ್ವಾ ಅಂತ ಕೇಳ್ತಾ ಇದ್ದೀವಿ ನನಗೆ ಡೌಟು ಯಾಕೆಂದ್ರೆ ಅಲ್ಲಿ ನಿಮ್ಗೆ ಕೂಡ ಗೊತ್ತುಂಟು ಸುಮಾರು ಸ್ವಲ್ಪ ಕಿತಾಪತಿ ಮಾಡಿದ್ದೀನಿ ಆಕ್ಚುಲಿ ನನಗೆ ಸಿಟ್ಟು ಕೂಡ ಜಾಸ್ತಿ ಬರುದು ಸ್ವಲ್ಪ ಮಿಕ್ಸ್ ಇಮೋಷನ್ ಇತ್ತು ಅಲ್ಲಿ ಆಕ್ಚುಲಿ ನೀವು ನನಗೆ ಯಾವಾಗ ನೋಡ್ಲಿಲ್ಲ ಅಲ್ವಾ ಹಂಗೆ ಜಸ್ಟ್ 5-10 ಮಿನಿಟ್ಸ್ ವ್ಲಾಗ್ ನೋಡಿದ್ದೀರಾ ಅಷ್ಟೇ ಸೊ ರಿಯಲ್ ಆಗಿ ನೀವು ಹೇಗ ನನಗೆ ಅಕ್ಸೆಪ್ಟ್ ಮಾಡ್ತೀರಾ ಇಲ್ಲ ನನಗೆ ಗೊತ್ತೇ ಇರಲಿಲ್ಲ ಬಟ್ ಆದ್ರೂ ಕೂಡ ನಾನು ಯಾವಾಗ ನಿಮ್ಗೆ ಗೊತ್ತುಂಟ ನಾಮಿನೇಷನ್ ಆಗುವಾಗ ಸುದೀಪ್ ಸರ್ ಮಾತಾಡ್ತಾರೆ ಪರವಾಗಿಲ್ಲ ಸುದೀಪ್ ಸರ್ ಸೇವ್ ಮಾಡ್ತಾರೆ ಗೊತ್ತುಂಟಾ ಆ ಟೈಮಲ್ಲಿ ಯಾವಾಗ ನಾನು ಫಸ್ಟ್ ಸೆಕೆಂಡ್ ಸೇವ್ ಆಗುದು ಆ ಟೈಮಲ್ಲಿ ನನಗೆ ನನ್ನ ಜನರು ನನಗೆ ಸೇವ್ ಮಾಡ್ತಾ ಇದ್ದಾರೆ ರಪ್ಪ ಅಂತ ಓಕೆ ಸೊ ಅಲ್ಲಿ ಒಂದು ಕಾನ್ಫಿಡೆನ್ಸ್ ನನಗೆ ಬರ್ತಾ ಇತ್ತು ಜನರು ಇದ್ದಾರೆ ಜನರು ಸೊ ಹಾಗೆ ಅಷ್ಟೇ ಅಲ್ಲ ಒಗ್ಗರಣೆ ಬಾರ್ದು ಹಾಗೆ ಲಾಸ್ಟಿಗೆ ಅದು ರಕ್ಷಿತಾ ಶೆಟ್ಟಿ ಒಂದು ಪ್ರಶ್ನೆ ಅದೊಂದು ಕೇಳ ಏನಕ್ಕೆ ಉಲ್ಲೇಖ ಮತ್ತೆ ಬೊಂಬೈ ಬಂಟರ ಸಂಘದ ಬೇತೆ ರೀಜನ್ ದೆಟ್ ಇರ್ ಪರ್ಫಾರ್ಮ್ ಅನ್ಪ್ಲೆ ನಾವು ಮಾತಿರುತ್ತ ಅಂಚನೆ ಬಂಟರ ಸಂಘ ಬೊಕ್ಕ ರಕ್ಷಿತಾ ಶೆಟ್ಟಿ ಇಂದ ನಾನು ಕೇಂದ್ರ ನನಗೆ ದಾದ ಬಂಪರ್ ಇಂತ ಬಂಟರ ವೇದಿಕೆ ಅಂದು ಯಾನೊಂಚ್ ಪನೋಡೆ ಹೆಂಗ ಯಾನ್ ಆಕ್ಚುಲಿ ಯೂಟ್ಯೂಬ್ ಉಂಡತ್ತೆ ಯಾನ್ ಫಸ್ಟ್ ಸ್ಟಾರ್ಟೇ ಮಲ್ತೀನಿ ಪನ್ನಗ ಎಂಚ ಬನ್ನಗ ಯಾನೊಂಜಿ ಊರುಡ್ದು ಬತ್ತು ಯಾನ್ ಮುಂಬೈ ಹೋದಿತ್ತೆ ಕೊರೋನಾ ಪೂರ ಆದು ಓಕೆ ಸೊ ನಮಗೊಂಜಿ ಊರದ ನೆನಪು ಹಾಕೊಂಡು ಗೊತ್ತುಂಡೆ ಹೆಂಗ ಮಸ್ತ್ ಬೇಜಾರಾದಿತ್ತು ಊರುಡ್ದು ಬತ್ತು ಅದಕ್ಕೆ ನಾನು ಇಂಚಿನ ಗಾಡಿ ಮೊಬೈಲ್ ಎದುರ್ದಿದ್ದು ಶೂಟ್ ಮಲ್ದಿನಿ ಪಂಡ ಹೆಂಗ ಊರು ಎದ್ದು ಬೇಜಾರಾವುದುಂಟು ಬಂದು ಅವು ಇದನ್ನು ಪೂರ ಉಣ್ಣುವಲ್ ಪೂಜಿ ಯಾನ್ ಜಸ್ಟ್ ಒಂದು ವಿತ್ ಬರ್ತೆ ಊರದ ವಿಷಯ ಏನ್ ಪಾತಿರ್ತೀನಿ ಹೌದಾದ ಅನ್ಪನ್ನಾಗ ಕೊರೋನಾ ತಪ್ಪಗ ನಿಕ್ಲೆ ಗೊತ್ತುಂಡ ಒಂಜಿ ಆಫ್ಲೈನ್ ಮಿಮಿಕ್ರಿ ಬಂದು ಒಂಜಿ ಬಣ್ಸಂಗದ
ಇದ್ದಾರೆ ಅಂದ್ರೆ ಡಾನ್ಸ್ ಮಿಮಿಕ್ರಿ ಮತ್ತೊಂದಿತ್ತೆ ಓಕೆ ಅಂತ ಒಂಜಿ ಮನ್ಪರ ಮಿಮಿಕ್ರಿ ವಾಯ್ಸ್ ಸರಿ ಕುರ್ಚಿ. ಸರಿ ಮಿಮಿಕ್ ಗೊರ್ಚಿ ಓಕೆ ಅಕ್ಲ ಫೋಟೋ ತಪ್ಪರೆ ಹಾಕಂತಲ್ಲೇ ಇಲ್ಲಿ ಟೀಮ್ ಓಕೆ ಒಂತಲೇ ಸ್ನೇಹಿತರೆ, ನಮ್ಮ ಕರ್ನಾಟಕದ ಮಗಳು ಇವಳು ಅಂತ ಹೇಳ್ಕೊಳ್ಳೋಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಥ್ಯಾಂಕ್ಸ್.